ನಮ್ಮ ಇವತ್ತಿನ ಡಿಜಿಟಲ್ ಜಗತ್ತಿನಲ್ಲಿ ಎಲ್ಲೆಲ್ಲೂ ಕೀಬೋರ್ಡ್ ಮತ್ತೆ ಟಚ್ ಸ್ಕ್ರೀನ್ಗಳದ್ದೇ ಕಾರುಬಾರು. ಹೀಗಿರುವಾಗ ಕೈಬರಹ ಅನ್ನೋದು ಹಳೇ ಕಾಲದ ವಿಷಯ. ಈಗ ಅದರಿಂದೇನು ಪ್ರಯೋಜನ ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ ಅಲ್ವಾ? ಆದ್ರೆ ನಿಜ ಹೇಳ್ಬೇಕಂದ್ರ ಕೈಬರಹ ಅನ್ನೋದು ಬರೀ ಅಕ್ಷರ ಗೀಚೋದಲ್ಲ, ಅದು ನಮ್ಮ ಮೆದುಳಿನ ಒಂದು ಮರೆತು ಹೋದ ಸೂಪರ್ ಪವರ್. ನೋಡಿ, ನಾವು ಟೆಕ್ನಾಲಜಿ ಜೊತೆ ಒಂದು ತರಹದ ಡೀಲ್ ಮಾಡ್ಕೊಂಡಿದೀವಿ. ಸ್ಕ್ರೀನ್ಗಳು ನಮಗೆ ವೇಗ, ಸಾಕಷ್ಟು ಮಾಹಿತಿ ಮತ್ತೆ ಅನುಕೂಲ ಎಲ್ಲವನ್ನೂ ಕೊಡುತ್ತೆ. ಆದ್ರೆ ಅದಕ್ ಪ್ರತಿಯಾಗಿ ನಾವೇನನ್ನ ಕಳೆದುಕೊಳ್ತಿದ್ದೀವಿ? ನಮ್ಮ ಆಳವಾದ ಚಿಂತನೆಯನ್ನ. ನಮ್ಮ ಮೆದುಳು ವಿಷಯಗಳ ಅರ್ಥ, ಅದರೊಳಗಿನ ಪ್ಯಾಟರ್ನ್, ಅದನ್ನೆಲ್ಲ ಒಂದಕ್ಕೊಂದು ಜೋಡಿಸೋದಕ್ಕೆ ಅಂತಾನೇ ಡಿಸೈನ್ ಆಗಿದೆ. ಯಾವಾಗ ಸ್ಪೀಡ್ ಮುಖ್ಯ ಆಗುತ್ತೋ ಆಗ ಈ ಆಳ ಅನ್ನೋದು ಮಿಸ್ ಆಗ್ಬಿಡುತ್ತೆ. ಇಲ್ಲೊಂದು ಸತ್ಯವನ್ನ ಒಪ್ಕೋಬೇಕು. ನಮ್ಮ ಮೆದುಳು ಕೀಬೋರ್ಡ್ ವೇಗದಲ್ಲಿ ಯೋಚಿಸೋಕೆ ಅಂತ ವಿಕಸನ ಆಗಿಲ್ಲ. ಅದು ನಮ್ಮ ಕೈಯ ವೇಗದಲ್ಲಿ ಯೋಚಿಸೋಕೆ ವಿಕಸನ ಆಗಿರೋದು. ಕೈಯಿಂದ ಬರೆಯುವಾಗ ನಮ್ಮ ಯೋಚನೆಗೆ ಒಂದು ಸಣ್ಣ ಬ್ರೇಕ್ ಸಿಗುತ್ತೆ. ನೋಡಿ, ಆ ಚಿಕ್ಕ ಬ್ರೇಕ್ ಇದೆಯಲ್ಲ, ಅಲ್ಲೇ ನಮ್ಮ ಮೆದುಳು ಸಿಕ್ಕ ಮಾಹಿತಿಯನ್ನ ಜ್ಞಾನವಾಗಿ ಬದಲಾಯಿಸೋಕೆ ಶುರು ಮಾಡೋದು. ಸರಿ, ಹಾಗಿದ್ರೆ ಒಂದು ಪೆನ್ ಹಿಡಿದು ಬರೆಯೋವಾಗ ನಮ್ಮ ಮೆದುಳಿನೊಳಗೆ ಎಕ್ಸಾಕ್ಟ್ ಆಗಿ ಏನೆಲ್ಲ ಆಗತ್ತೆ? ಬನ್ನಿ, ಕೈಬರಹದ ಹಿಂದಿರೋ ನ್ಯೂರೋಸೈನ್ಸ್ ಏನ್ ಹೇಳತ್ತೆ ಅಂತ ನೋಡೋಣ. ಕೈಬರಹ ಅಂದ್ರೆ ಬರೀ ಕೈಲೇ ಕೆಲ್ಸ ಅನ್ಕೊಂಡ್ರೆ ತಪ್ಪು. ಇದು ನಮ್ಮ ಮೆದುಳಿಗೆ ಒಂದು ಕಂಪ್ಲೀಟ್ ವರ್ಕೌಟ್ ಇದ್ದ ಹಾಗೆ. ಹೇಗೆ ಅಂದ್ರೆ, ಚಲನೆಯನ್ನ ಪ್ಲಾನ್ ಮಾಡೋ ಭಾಗ, ಆಕಾರಗಳನ್ನ ಟ್ರ್ಯಾಕ್ ಮಾಡೋ ಭಾಗ, ಸ್ಪರ್ಶದ ಫೀಡ್ಬ್ಯಾಕ್ ತಗೊಳ್ಳೋ ಭಾಗ, ನೆನಪನ್ನ ಸ್ಟೋರ್ ಮಾಡೋ ಭಾಗ, ಮತ್ತೆ ಗಮನವನ್ನ ಹಿಡಿದಿಡೋ ಭಾಗ. ಹೀಗೆ ಮೆದುಳಿನ ಇಷ್ಟೆಲ್ಲ ಮುಖ್ಯ ಭಾಗಗಳು ಒಂದೇ ಸಲ ಒಟ್ಟಾಗಿ ಕೆಲಸ ಮಾಡ್ತವೆ. ಇದೊಂದು ಅದ್ಭುತವಾದ ಆರ್ಕೆಸ್ಟ್ರಾದ ಹಾಗೆ. ಇದನ್ನ ಆಕ್ಷನ್ ಪರ್ಸೆಪ್ಷನ್ ಲೂಪ್ ಅಂತ ಕರೀತಾರೆ. ಅಂದ್ರೆ ಏನು? ತುಂಬಾ ಸಿಂಪಲ್. ನಮ್ಮ ಚಲನೆ, ಸಂವೇದನೆ ಮತ್ತು ಯೋಚನೆ ಇವು ಮೂರು ಒಂದಕ್ಕೊಂದು ಬೆಸೆದುಕೊಂಡಿವೆ. ಕೈಯಿಂದ ಬರೆಯೋವಾಗ ಮೆದುಳು ನಾವು ಬರೆಯೋ ಅಕ್ಷರಗಳ ಆಕಾರವನ್ನ ಸತತವಾಗಿ ಗಮನಿಸ್ತಾ ತಿದ್ದುತ್ತಾರಿರುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ, ನಮ್ಮ ಐಡಿಯಾಗಳು ಬರೀ ತಲೆಯಲ್ಲಿ ಉಳಿಯೋದಿಲ್ಲ, ಅದಕ್ಕೊಂದು ಶಾರೀರಿಕ ರೂಪ ಸಿಗುತ್ತೆ. ನಮ್ಮ ನೆನಪಿನಲ್ಲಿ ಅದು ಗಟ್ಟಿಯಾಗಿ ಕೂರುತ್ತೆ. ಇವೆರಡರ ವ್ಯತ್ಯಾಸ ನೋಡಿ. ಕೈಬರಹ ಮೆದುಳಿನ ಒಂದು ದೊಡ್ಡ ನೆಟ್ವರ್ಕ್ ಅನ್ನೇ ಆಕ್ಟಿವೇಟ್ ಮಾಡುತ್ತೆ. ಇದು ನಾವು ಕಲಿಯೋದಕ್ಕೆ ಮತ್ತೆ ಕಲ್ತಿದ್ದನ್ನ ಗಟ್ಟಿ ಮಾಡೋದಕ್ಕೆ ಬೇಕಾಗಿರೋ ವಿಶೇಷ ಬ್ರೈನ್ ವೇವ್ಸ್ ಅನ್ನ ಉತ್ತೇಜಿಸುತ್ತೆ. ಆದ್ರೆ ಟೈಪಿಂಗ್ನಲ್ಲಿ ಏನಾಗುತ್ತೆ? ಮೆದುಳಿನ ಚಟುವಟಿಕೆ ತುಂಬಾ ಸೀಮಿತ ಆಗ್ಬಿಡುತ್ತೆ. ಕೆಲ್ಸ ಆಗುತ್ತೆ, ಆದ್ರೆ ವಿಷಯಗಳು ಆಳವಾಗಿ ಒಂದಕ್ಕೊಂದು ಸೇರ್ಕೊಳ್ಳೋದಿಲ್ಲ. ಸರಿ, ಇದೆಲ್ಲ ಕೇಳೋಕೆ ಚೆನ್ನಾಗಿದೆ. ಆದ್ರೆ ಇದರಿಂದ ನಮ್ಮ ಜೀವನದಲ್ಲಿ ನಿಜವಾಗ್ಲೂ ಏನ್ ಲಾಭ? ಕೈಬರಹ ಅನ್ನೋದು ನಮ್ಮ ಬದುಕಿನ ಪ್ರತಿಯೊಂದು ಹಂತದಲ್ಲೂ ಹೇಗೆ ಒಂದು ಪವರ್ಫುಲ್ ಟೂಲ್ ಆಗತ್ತೆ ಅಂತ ನೋಡೋಣ. ಮಕ್ಕಳ ವಿಷಯಕ್ಕೆ ಬಂದ್ರೆ, ಕೈಯಿಂದ ಅಕ್ಷರಗಳನ್ನ ಬರೆಯೋದು ಓದೋ ಸಾಮರ್ಥ್ಯಕ್ಕೆ ಬೇಕಾದ ಒಂದು ಗಟ್ಟಿ ಅಡಿಪಾಯವನ್ನೇ ಹಾಕುತ್ತೆ. ಅಕ್ಷರಗಳನ್ನ ಬರೆಯೋ ಮೂಲಕವೇ ಮಕ್ಕಳ ಮೆದುಳಲ್ಲಿ ಓದು, ಸ್ಪೆಲ್ಲಿಂಗ್ ಮತ್ತು ತರ್ಕಬದ್ಧವಾಗಿ ಯೋಚಿಸೋದಕ್ಕೆ ಬೇಕಾದ ಕನೆಕ್ಷನ್ಗಳು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಇನ್ನು ವಯಸ್ಕರಿಗೆ ಈ ಡಿಜಿಟಲ್ ಗದ್ದಲದ ಮಧ್ಯೆ ಗಮನವನ್ನ ಒಂದೆಡೆ ಕೇಂದ್ರೀಕರಿಸೋಕೆ, ಬೇರೆ ಬೇರೆ ಐಡಿಯಾಗಳನ್ನ ಒಟ್ಟಿಗೆ ಸೇರಿಸಿ ಯೋಚಿಸೋಕೆ ಮತ್ತೆ ಆಳವಾಗಿ ಚಿಂತನೆ ಮಾಡೋಕೆ ಕೈಬರಹ ಒಂದು ಅದ್ಭುತ ಸಾಧನ. ಇವತ್ತಿನ ದಿನಗಳಲ್ಲಿ ಇದು ನಿಜವಾಗ್ಲೂ ಒಂದು ದೊಡ್ಡ ಅಡ್ವಾಂಟೇಜ್. ಹಿರಿಯರಿಗೆ ಇದು ಹೇಗೆ ಸಹಾಯ ಮಾಡುತ್ತೆ ಅಂದ್ರೆ, ಇದು ಮೆದುಳಿನ ಆರೋಗ್ಯವನ್ನ ಕಾಪಾಡೋ ಒಂದು ಮೇಂಟೆನೆನ್ಸ್ ಪ್ರೋಟೋಕಾಲ್ ತರ. ಇದು ಅವರ ಜ್ಞಾಪಕ ಶಕ್ತಿಯನ್ನು ಚುರುಕಾಗಿಡುತ್ತೆ, ಹಳೆ ನೆನ್ಪುಗಳನ್ನ ಕಾಪಾಡುತ್ತೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ವೈಯಕ್ತಿಕ ಘನತೆಯನ್ನ ಉಳಿಸ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಇದು ಬರೀ ಮಾತಿಗಷ್ಟೇ ಸೀಮಿತ ಅಲ್ಲ, ಇದಕ್ಕೆ ಸೈಂಟಿಫಿಕ್ ಪ್ರೂಫ್ ಕೂಡ ಇದೆ. ಒಂದು ಪ್ರಸಿದ್ಧ ಅಧ್ಯಯನದಲ್ಲಿ ವಿಷಯವನ್ನ ಆಳವಾಗಿ ಅರ್ಥ ಮಾಡ್ಕೋಬೇಕಾದ ಪ್ರಶ್ನೆಗಳಿಗೆ ಉತ್ತರ ಬರೆಯುವಾಗ ಲ್ಯಾಪ್ಟಾಪ್ನಲ್ಲಿ ನೋಟ್ಸ್ ಮಾಡ್ಕೊಂಡೋರ್ಗಿಂತ ಕೈಯಿಂದ ನೋಟ್ಸ್ ಬರ್ದವರು 12-20% ಹೆಚ್ಚು ಸ್ಕೋರ್ ಮಾಡಿದ್ದಾರೆ. ಅಂದ್ರೆ ಸುಮ್ನೆ ಮಾಹಿತಿಯನ್ನ ಕಾಪಿ ಮಾಡೋದಕ್ಕೂ ಅದನ್ನ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಇದರಿಂದ ಗೊತ್ತಾಗುತ್ತೆ. ಓಕೆ, ಇದರ ಲಾಭಗಳೆಲ್ಲ ಅರ್ಥ ಆಯ್ತು. ಹಾಗಿದ್ರೆ ಇದನ್ನ ನಮ್ಮ ಲೈಫ್ನಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ? ಏನಾದ್ರೂ ಕಷ್ಟನಾ? ಖಂಡಿತ ಇಲ್ಲ. ಅದಕ್ಕೊಂದು ತುಂಬಾ ಸಿಂಪಲ್ ಆದ್ರೆ ಪವರ್ಫುಲ್ ಆದ ಉಪಾಯ ಇದೆ. ಹೌದು, ನಂಬೋಕೆ ಕಷ್ಟ ಆಗ್ಬಹುದು, ಆದ್ರೆ ನಿಜ. ದಿನಕ್ಕೆ ಜಸ್ಟ್ 10 ನಿಮಿಷ ಇಷ್ಟು ಸಮಯ ನಮ್ಮ ಮೆದುಳಿನ ಇಡೀ ಸರ್ಕ್ಯೂಟನ್ನು ಮತ್ತೆ ಆಕ್ಟಿವೇಟ್ ಮಾಡೋಕೆ ಸಾಕು. ಇದನ್ನ ಯಾರೂ ಬೇಕಾದ್ರೂ ಸುಲಭವಾಗಿ ಪಾಲಿಸಬಹುದು. ಇಲ್ಲಿ ಮುಖ್ಯವಾಗಿರೋದು ಎಷ್ಟೊತ್ತು ಬರಿತೀವಿ ಅನ್ನೋದಕ್ಕಿಂತ ಪ್ರತಿದಿನ ಬರಿತೀವಾ ಅನ್ನೋದು. ಹಾಗಂತ ಏನು ಬರೆಯೋದು ಅಂತ ತಲೆ ಕೆಡಿಸ್ಕೋಬೇಕಾಗಿಲ್ಲ.
ಬೆಳಗ್ಗೆ ಎದ್ದು ಇವತ್ತಿನ ದಿನದ ಪ್ಲಾನ್ ಬರಿಬೋದು, ಅಥವಾ ಕೃತಜ್ಞತೆ ಹೇಳಕ್ಕೆ ಒಂದೆರಡು ಸಾಲು, ಮನಸ್ಸಿಗೆ ಏನ್ ಬರುತ್ತೋ ಅದನ್ನ ಬರಿಬೋದು, ಅಥವಾ ನಿನ್ನೆ ನಡೆದ ಘಟನೆಗಳನ್ನ ನೆನಪಿಸ್ಕೊಂಡು ಬರಿಬೋದು. ಏನ್ ಬರಿತೀವಿ ಅನ್ನೋದು ಮುಖ್ಯ ಅಲ್ಲ, ಬರೆಯೋ ಕ್ರಿಯೆ ಇದೆಯಲ್ಲ ಅದು ಮುಖ್ಯ. ಇನ್ನೊಂದು ಮುಖ್ಯವಾದ ಮಾತು, ಅಯ್ಯೋ ನನ್ನ ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿಲ್ಲ ಅಂತ ಚಿಂತೆ ಮಾಡ್ಲೇಬೇಡಿ. ಕೆಟ್ಟ ಕೈಬರಹ ಅನ್ನೋದು ಒಂದು ತಪ್ಪಲ್ಲ, ಅದು ನಮ್ಮ ಯೋಚನೆಗಳು ಚಲನೆಯಲ್ಲಿದೆ ಅನ್ನೋದಕ್ಕೆ ಒಂದು ಸಾಕ್ಷಿಯಷ್ಟೇ. ಹಾಗಾಗಿ ಪರ್ಫೆಕ್ಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಬರೆಯೋದ್ರಲ್ಲಿ ಖುಷಿಪಡಿ. ಹಾಗಿದ್ರೆ ಇದರ ಅರ್ಥ ನಾವು ಟೆಕ್ನಾಲಜಿಯನ್ನೇ ಬಿಟ್ಟುಬಿಡ್ಬೇಕಾ, ಅದನ್ನ ವಿರೋಧಿಸ್ಬೇಕಾ? ಖಂಡಿತ ಇಲ್ಲ. ಬದಲಾಗಿ ತಂತ್ರಜ್ಞಾನದ ಜೊತೆಗಿನ ನಮ್ಮ ಸಂಬಂಧವನ್ನ ನಾವು ಮತ್ತೆ ರೀಡಿಸೈನ್ ಮಾಡ್ಕೋಬೇಕು. ಪ್ರತಿಯೊಂದಕ್ಕೂ ಅದ್ರದೇ ಆದ ಒಂದು ಜಾಗ ಇರುತ್ತೆ ಅಲ್ವಾ? ಟೆಕ್ನಾಲಜಿ ನಮ್ಗೆ ಸ್ಪೀಡ್, ದೊಡ್ಡ ಪ್ರಮಾಣದ ಕೆಲ್ಸ, ಸ್ಟೋರೇಜ್ ಇಂಥ ವಿಷಯಗಳಲ್ಲಿ ಬೆಸ್ಟ್. ಆದ್ರೆ ಕೈಬರಹ ನಮ್ಗೆ ಆಳವಾದ ಚಿಂತನೆ, ಯೋಚನೆಗಳಲ್ಲಿ ಸ್ಪಷ್ಟತೆ ಮತ್ತು ಅರ್ಥಪೂರ್ಣತೆಗಾಗಿ ಬೇಕು. ಹಾಗಾಗಿ ಬುದ್ಧಿವಂತಿಕೆ ಇರೋದು ಮೊದಲು ಕೈಯಿಂದ ಯೋಚನೆ ಮಾಡಿ, ನಂತರ ಅದನ್ನ ಡಿಜಿಟಲ್ ಆಗಿ ಕಾರ್ಯರೂಪಕ್ಕೆ ತರೋದ್ರಲ್ಲಿ. ನಾವು ಟೆಕ್ನಾಲಜಿಯನ್ನ ಬಳಸೋದು ತಪ್ಪಲ್ಲ, ಆದ್ರೆ ಅದರಿಂದ ನಮ್ಮ ಸಹಜವಾದ ಮಾನವ ಅಭ್ಯಾಸಗಳನ್ನೇ ಪೂರ್ತಿಯಾಗಿ ಬದಲಾಯಿಸೋದು ತಪ್ಪು. ಕೊನೆಗೆ ನಾವೇ ಯೋಚನೆ ಮಾಡಬೇಕು, ನಮಗೆ ಬೇಕಾಗಿರೋದೇನು? ಎಲ್ಲವನ್ನೂ ತುಂಬಿಡೋಕೆ ಅನಂತವಾದ ಸ್ಟೋರೇಜ್ ಬೇಕಾ? ಅಥವಾ ನಮ್ ಜೊತೆ ಶಾಶ್ವತವಾಗಿ ಉಳಿಯುವ ಅರ್ಥಪೂರ್ಣ ನೆನಪುಗಳು ಬೇಕಾ? ಅತಿ ವೇಗ ಬೇಕಾ? ಅಥವಾ ಆಳವಾದ ತಿಳುವಳಿಕೆ ಬೇಕಾ? ಈ ಆಯ್ಕೆಯೇ ನಮ್ಮ ಮುಂದಿನ ಅರಿವಿನ ಆರೋಗ್ಯದ ಭವಿಷ್ಯವನ್ನ ನಿರ್ಧರಿಸುತ್ತೆ.